ಅಲ್ಲಿನ ಸಮಸ್ಯೆ ಬಗ್ಗೆ ಹತ್ತಾರು ಬಾರಿ ಜಿಬಿಯ ಗಮನಕ್ಕೆ ತರಲಾಗಿತ್ತು. ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಮುಂದೆಯೂ ಸಮಸ್ಯೆ ಬಗ್ಗೆ ಜನ ಹೇಳ್ಕೊಂಡಿದ್ರಂತೆ. ಇಷ್ಟಾದ್ರೂ ಅಲ್ಲಿಯ ಪ್ರಾಬ್ಲಮ್ ಸರಿ ಹೋಗಿರಲಿಲ್ಲ. ಇದೇ ನಿರ್ಲಕ್ಷ್ಯಕ್ಕೆ ಮಹಿಳೆ ಬಲಿಯಾಗಿದ್ದಾರೆ. ಕಟ್ಟಡದ ಮೇಲಿಂದ ಬಿದ್ದು ಮಹಿಳೆಯೋರ್ವಳು ಸಾವನ್ನಪ್ಪಿರುವಂಥದ್ದು. ಉಲ್ಟಾ ಬಿದ್ದು ಬಿಡ್ತಾರೆ. ನಾನು ಕಾಲಾಪರೇಷನ್ ಆಗಿ 1 ವರ್ಷದಿಂದ ಮನೇಲಿ ಬಾತ್ರೂಮ್ ಕೂತ್ಕೊಳ್ಳೆ ನನಗಿಂದ ಯಾರು ಮಾಡ್ತಾರಪ್ಪ. ಒಂದೇ ಒಂದು ಸಣ್ಣ ನಿರ್ಲಕ್ಷ್ಯ, ಪಾಲಿಕೆ ಅಧಿಕಾರಿಗಳ ಅದೇ ನಿರ್ಲಕ್ಷ್ಯ ಇಲ್ಲಿ ದುರಂತಕ್ಕೆ ಕಾರಣವಾಗಿದೆ. ಪತ್ನಿಯನ್ನ ಕಳೆದುಕೊಂಡಿರೋ ಪತಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ. ನನ್ನ ಕಾಲಿಗೆ ಆಪರೇಷನ್ ಆಗಿದೆ, ನನ್ನನ್ನ ನೋಡ್ಕೊಳ್ತಿದ್ದಿದ್ದೇ ನನ್ನ ಪತ್ನಿ, ಈಗ ನನಗ್ಯಾರು ಗತಿ ಅಂತ ವಯಸ್ಸಾದ ಇವರು ಕಣ್ಣೀರು ಹಾಕ್ತಿದ್ರೆ ಮನೆ ಮುಂದೆ ಕುಳಿತಿದ್ದ ಜನರ ಕಣ್ಣಾಲಿಗಳು ಒದ್ದೆಯಾಗಿದ್ವು. ಈ ಮನಕಲಕುವ ಘಟನೆಗೆ ಕಾರಣವಾಗಿದ್ದೆ ಪ್ರಮೀಳಾಬಾಯಿ ಎಂಬ ಈ ಮಹಿಳೆಯ ದಾರುಣ ಸಾವು. ಕೊಂಬೆ ಕತ್ತರಿಸಿ ಅಂದ್ರೂ ಕತ್ತರಿಸದ ಜಿಬಿಎ. ಮರದ ಕೊಂಬೆ ಕತ್ತರಿಸಲು ಹೋಗಿ ಪ್ರಾಣ ಬಿಟ್ಟ ಮಹಿಳೆ. ರಾಜಾಜಿನಗರ ಪೊಲೀಸ್ ಠಾಣೆ ಎದುರಲ್ಲೇ ಇರೋ ರೆಸಿಡೆನ್ಷಿಯಲ್ ಏರಿಯಾ ರಸ್ತೆಯಲ್ಲಿ ಘೋರವೇ ನಡೆದು ಹೋಗಿದೆ. ಜಿಬಿಎ ನಿರ್ಲಕ್ಷ್ಯಕ್ಕೆ ಮಹಿಳೆ ಪ್ರಾಣ ಬಿಟ್ಟಿದ್ದಾಳೆ. ಈ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಮರಗಳಿದ್ದು ಕೊಂಬೆಗಳು ಅಕ್ಕಪಕ್ಕದಲ್ಲಿರೋ ಮನೆಗಳಿಗೆ ಚಾಚಿಕೊಂಡಿದೆ. ಇದರಿಂದ ಹುಳು ಕಸ ಮನೆಯೊಳಗೆ ಬರ್ತಿತ್ತು. ಹೀಗಾಗಿ ಇಲ್ಲಿನ ಜನ ಜಿಬಿಎ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕೊಂಬೆ ಕತ್ತರಿಸಿ ಅಂತ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿದ್ರು. ಆದರೆ ಅದನ್ನ ಕಟ್ ಮಾಡೋ ಕೆಲಸ ಮಾತ್ರ ಮಾಡ್ತಿರ್ಲಿಲ್ಲ. ಅಷ್ಟೇ ಅಲ್ಲದೆ ಸ್ವತಃ ಶಾಸಕ ಸುರೇಶ್ ಕುಮಾರ್ಗೆ ಹೇಳಿದ್ರೂ ಪ್ರಯೋಜನ ಆಗಿರ್ಲಿಲ್ವಂತೆ. ಬೆಳ್ಕೊಂಡಿತ್ತು, ಯಾರು ಹೇಳೋರು ಯಾರಿಗೂ ಮಾಡಲಿಲ್ಲ. ಇನ್ನು ಗಂದೆಗೂ ಇರಬೇ ಬರ್ತಾ ಇದ್ರದ್ದು ಬತ್ತವರ ತುರ್ಕೆ ಒಳಗ ಅವು ಬತ್ತವ ಅಂತ ಹೇಳ್ಬಿಟ್ಟು ಹೊಡೆದು ಒಂದು ಕಡ್ಡಿ ಲಾಸ್ಟಲ್ಲಿ ಹಿಂಗೆ ಕಡ್ಡಿ ಮುರಿದಿದ್ದಾಳೆ. ಅದಕ್ಕೆ ಮುಂದೆ ಹೋಗಿಂದ ಹೇಳ್ಕೊಂಡು ಅಲ್ಲಿಂದ ಉಲ್ಟಾ ಬಿದ್ದು ಬಿಡ್ತಾರೆ. ತಲೆಗೆ ಏಟಾಗ್ಬಿಟ್ಟು ಹೋಗ್ಬಿಟ್ಲು. ಇದರಿಂದ ರೋಸಿ ಹೋದ ಮಹಿಳೆ ಮೊನ್ನೆ ಅಂದ್ರೆ ಜೂನ್ 18ರಂದು ಸಂಜೆ ತಾನೇ ಮರದ ಕೊಂಬೆ ಕತ್ತರಿಸಲು ಹೋಗಿದ್ದಾರೆ. ನೆಲವರಿಸೋ ಮಾಪ್ನ ಕೋಲಿನ ಸಹಾಯದಿಂದ ಪ್ರಮೀಳಾಬಾಯಿ ಕೊಂಬೆ ತೆರವು ಮಾಡಲು ಹೋಗಿದ್ದಾರೆ. ಈ ವೇಳೆ ಅಲ್ಲೇ ಇದ್ದ ರೂಮ್ಗೆ ಹಾಕಿದ್ದ ಶೀಟ್ ಮೇಲೆ ಕಾಲಿಟ್ಟಿದ್ದಾರೆ. ಅಷ್ಟೇ, ಶೀಟ್ ಛಿದ್ರವಾಗಿ ತಲೆ ಕೆಳಗಾಗಿ 3ನೇ ಫ್ಲೋರ್ನಿಂದ ಬಿದ್ದಿದ್ದಾರೆ. ಇದರಿಂದ ತಲೆಗೆ ಪೆಟ್ಟಾಗಿ ತೀವ್ರ ರಕ್ತಸ್ರಾವವಾಗಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ₹1 ಇಲ್ಲದೆ ನಾನು ಕಾಲಾಪರೇಷನ್ ಆಗಿ 1 ವರ್ಷದಿಂದ ಮನೇಲಿ ಬಾತ್ರೂಮ್ ಕೂತ್ಕೊಳ್ಳೆ ನನಗಿಂದ ಯಾರು ಮಾಡ್ತಾರಪ್ಪ. ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಇವಾಗ ನನಗೂ ಆಯ್ತಾ ಇಲ್ಲ. ಶಾಸಕ ಸುರೇಶ್ ಕುಮಾರ್ ಸೇರಿದಂತೆ ಜಿಬಿಎ ಅಧಿಕಾರಿಗಳಿಗೆ ತಿಳಿಸಿದ್ರು ಒಂದು ಸಣ್ಣ ಕೆಲಸ ಆಗಿಲ್ಲ. ಕೊನೆಗೆ ತಾನೇ ಸಮಸ್ಯೆ ಬಗೆಹರಿಸಿಕೊಳ್ಳಲು ಹೋದ ಮಹಿಳೆ ಹೀಗೆ ಅಂತ್ಯ ಕಂಡಿದ್ದು ಮಾತ್ರ ದುರಂತ. ರಾಜಪ್ಪಾಜಿ ನಾಯಕ್, ಟಿವಿ9 ಬೆಂಗಳೂರು.